ಶಿವಂ ಶಿವಂ ಭವಹರಂ ಹರಂ 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 ನಮಾಮೀಶ್ವರಂ. ಫಸ್ಟ್ ನನಗೆ ಥ್ಯಾಂಕ್ಸ್ ಹೇಳಿ, ಆಮೇಲೆ ಡೋರ್ ಓಪನ್ ಮಾಡ್ತೀನಿ. ನನಗೆ ಬರ್ತಿರೋ ಕೋಪಕ್ಕೆ ಥ್ಯಾಂಕ್ಸ್ ಅಂತೆ. ಥ್ಯಾಂಕ್ಸ್ ಮೊದಲು ಬಾಗ್ಲು ತೆಗಿ. ನೀವು ನನಗೆ ಥ್ಯಾಂಕ್ಸ್ ಹೇಳದಿದ್ರೆ ಏನಂತೆ? ನಾನು ನಿಮ್ಮನ್ನು ಕಾಪಾಡಿದ ಪುಣ್ಯ ನನಗೆ ಬರುತ್ತೆ. ಆ ದೇವರು ಎಲ್ಲ ನೋಡ್ತಾ ಇರ್ತಾನೆ, ಅವ್ನಿಗೆಲ್ಲ ಅರ್ಥ ಆಗಿರತ್ತೆ. ನೀವ್ ಮಾಡಿರೋ ತಪ್ಪಿನ ಕೆಲ್ಸಕ್ಕೆ ದೇವ್ರ ಆಶೀರ್ವಾದ ಬೇರೆ ಬೇಕಾ ನಿನ್ಗೆ? ತಪ್ಪು ಸರಿಲ್ಲ ಅವನು ಗೊತ್ತು ಮೇಡಮ್. ಆ ದೇವರೇ ನನಗೆ ಹೆಲ್ಪ್ ಮಾಡಿದ್ದು. ಇಲ್ಲಾಂದಿದ್ರೆ ಇಷ್ಟೊತ್ತು ನಿಮ್ಮನ್ನು ಇಲ್ಲಿ ಕೂಡಾಕೊಂಡಿರಕ್ಕಾಗ್ತಾ ಇತ್ತಾ? ಆ ದೇವರೇ ನನಗೆ ಶಕ್ತಿ ಕೊಟ್ಟು ನಿಮ್ಮನ್ನು ಕಾಪಾಡು ಅಂತ ಹೇಳ್ದಂಗಿತ್ತು. ನಿನಗೆ ಯಾವ ದೇವರು ಶಕ್ತಿ ಕೊಟ್ಟಿಲ್ಲ. ನೀನು ದುಷ್ಟ ಬುದ್ಧಿ ನನ್ನ ಹೀಗೆ ಕೂಡ ಹಾಕಿತ್ತು ಅಷ್ಟೇ. ಬಾಗ್ಲು ತೆಗಿ ತ್ರಿಶೂಲ್. ಆಯ್ತು ಆಗಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಗೆ ಕೋಪ ಬಂದಿದೆ ಅಂತನೂ ಗೊತ್ತು. ನನ್ನ ದಯವಿಟ್ಟು ಕ್ಷಮಿಸಿ. ಕ್ಷಮೆ ಕೇಳೋ ಯೋಗ್ಯತೆ ಕೂಡ ನಿನಗಿಲ್ಲ. ನಿನ್ನ ಹತ್ರ ಮಾತಾಡ್ಬೇಡ. ಮೇಡಮ್, ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ನಿಜ. ಮುಂದೊಂದು ದಿವಸ ನಿಮಗೆಲ್ಲ ಸತ್ಯ ಗೊತ್ತಾದಾಗ ನನ್ನ ಬಗ್ಗೆ ನಿಮಗೆ ಗೊತ್ತಾಗತ್ತೆ. ಇಲ್ಲಿವರೆಗೂ ಗೊತ್ತಾಗಿದೆ ಸಾಕು. ದಯವಿಟ್ಟು ಜಾಗ ಬಿಡು. ಆಯ್ತು, ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ನಾನು. ಇವಾಗ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಒಂದು ಮಾತು. ಇಲ್ಲಿ ನಡೆದಿದ್ದು ಯಾವುದು ಚಿಕ್ಕ ಯಜಮಾನ್ರಿಗಾಗ್ಲಿ ಯಜಮಾನ್ರಿಗೆ ದಯವಿಟ್ಟು ಹೇಳ್ಬಿಡಿ ಮೇಡಮ್. ನಿಮ್ಮ ದಮ್ಮಯ್ಯ ಅಂತೀನಿ. ಇದೇನಿದು ಮೇಡಮ್ ಮಾತಾಡದೆ ಹೋಗ್ತಾ ಇದಾರೆ? ಯಾಕೆ ಮೇಡಮ್ ಇಲ್ಲ ನಿಂತ್ಬಿಟ್ಟಿದ್ದೀರಾ? ಹೋಗೋದಕ್ಕೆ ದಾರಿ ಗೊತ್ತಾಗ್ತಿಲ್ವಾ? ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಮೇಡಮ್. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಮೇಡಮ್ 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 ಎಲ್ಲೋದ್ರಿ? ಅಯ್ಯೋ, ಎಲ್ಲಿ ಹೊಟ್ಟೋದ್ರು? ಇಲ್ಲಿ ಬೇರೆ ಯಾವ್ದಾದ್ರು ಶಾರ್ಟ್ಕಟ್ ಇದೆಯಾ? ನನಗಿಂತ ಮುಂಚೆ ಅವರು ಶಾರ್ಟ್ಕಟ್ ಹೊಟ್ಟೋಗಿದ್ರೆ ಮನೆಗೆ ಬೇಗ ಹೋಗಿ ಯಜಮಾನ್ರಿಗೆ ಚಿಕ್ಕ ಯಜಮಾನ್ರಿಗೆ ನನ್ನ ವಿಷಯ ಎಲ್ಲ ಹೇಳ್ಬಿಟ್ಟಿದ್ರೆ. ಅಯ್ಯೋ, ನಾನೇ ಮುಂಚೆ ಮನೆಗೆ ಹೋಗಿ ಅವ್ರನ್ನ ತಡಿಬೇಕು. ಎಲ್ಲಿಂದ ಹೋಗೋಣ? ಮೇಡಮ್ ಶಿವಾನಿ ಯಜಮಾನ್ರ ಮನೆಗೆ ಹೋಗ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಹೇಳ್ಬಿಡ್ತಾಳೆ. ಅದೊಂದೇ ಅಲ್ಲ, ಅವನ ಉದ್ದೇಶ ಎಂಗೇಜ್ಮೆಂಟ್ ನಿಲ್ಸದೇ ಆಗಿತ್ತು ಅಂತ ಏನಾದ್ರು ಹೇಳಿದ್ರೆ ನಾನು ಸತ್ತೆ. ಯಜಮಾನ್ರು ನನ್ನ ಮೇಲೆ ಇಟ್ಟು ನಂಬಿಕೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ನನ್ನ ಕನ್ಸು ಸುಳ್ಳಾಗಬೇಕು, ಶಿವಾನಿನ ಕಾಪಾಡಬೇಕು ಅಂತ ನಾನು ಯಜಮಾನ್ರ ನಂಬಿಕೆನ ಕಳ್ಕೊಂಡಂಗಾಗತ್ತೆ. ಶಿವಾನಿನ ಕರ್ಕೊಂಡು ಹೋಗ್ಬೇಕಾರೆ ಮೈಯೆಲ್ಲ ಒಂಥರ ಆಗ್ತಾ ಇತ್ತು. ಏನೋ ಒಂಥರ ಯಾವತ್ತೂ ನೋಡದೇ ಇರೋ ಪವರು, ಒಂಥರ ಎನರ್ಜಿ. ನಾನೇನು ಮಾಡ್ತಾ ಇದ್ದೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಮೇಲೆ ನನಗೆ ಕಂಟ್ರೋಲ್ ಇರಲಿಲ್ಲ. ಒಂಥರ ವಿಚಿತ್ರ ಫೀಲಿಂಗು. ಪರಮೇಶ್ವರ, ನೀನು ಏನು ಹೇಳ್ತಾ ಇದ್ದಾಳೆ? ನನಗೇನು ಕೇಳಿಸ್ತಾ ಇಲ್ಲ. ನೀನೇ ಕಾಪಾಡಬೇಕು. ನಿಲ್ಲಿ, ಮಾತಾಡು ನಿಲ್ಲಿ. ನೀನು ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಹೇಳು. ನಾವು ಅನ್ಕೊಂಡಿದ್ದು ಯಾವುದು ಸತ್ಯ ಅಲ್ಲ. ಅವರೆಲ್ಲ ನಮ್ಮ ಸುತ್ತಾನೆ ಇದ್ದಾರೆ. ನಾನು ತ್ರಿಶೂಲ್ ನನ್ನನ್ನು ಕೂಡ ಹಾಕಿರ್ಲಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಅವನಿಗೆ ಯಾಕೆ ಹೀಗೆ ಮಾಡ್ದ?
ಪರಮೇಶ್ವರ, ನೀಲಿಯ ಈ ಪರಿಸ್ಥಿತಿಗೆ ಕಾರಣ ಯಾರು? ಯಾವ ಸತ್ಯ ಹೇಳಕ್ ಹೊರಟಿದ್ಲು? ನಮ್ ಸುತ್ತ ಇರೋರು ಯಾರು? ನನ್ ಯಾರನ್ನ ಸುಮ್ಮನೆ ಬಿಡಬಾರ್ದು. ನನಗೊಂದು ಅರ್ಥ ಆಗ್ಲಿಲ್ಲ. ನೀಲಿ, ತ್ರಿಶೂಲ್, ಯಾಕೋ ಹೀಗೆ ಮಾಡಿದೆ? ಶಿವಾನಿ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೋದನು ಇಷ್ಟೊತ್ತಾದ್ರೂ ಯಾಕೋ ಬಂದಿರಲಿಲ್ಲ? ಎಲ್ಲಿ ಶಿವಾನಿ ಅವರು? ಚಿಕ್ಕೇಶ್ ಮಾಡ್ರೆ, ಶಿವಾನಿ ಮೇಡಮ್ ಇನ್ನೂ ಮನೆಗೆ ಬಂದಿಲ್ವಾ? ಏಯ್, ಏನೋ ಮಾತಾಡ್ತಾ ಇದೀಯಾ? ಶಿವಾನಿನ ಕರ್ಕೊಂಡ್ ಬರ್ತೀನಿ ಅಂತ ಹೋದವ್ ನೀನೇ ಪ್ರಶ್ನೆ ಕೇಳ್ತಾ ಇದೀಯಾ? ಅದು ಯಜಮಾನ್ರೆ, ಶಿವಾನಿ ಅವ್ರು ನನ್ನ ಜೊತೆಗೆ ಬರಲಿಲ್ಲ. ಬರಲಿಲ್ಲ ಅಂದ್ರೆ? ತ್ರಿಶೂಲ್, ನೀನು ಆ ಸೈಡ್ ನೋಡು, ನಾನು ಮೇಲ್ ಚೆಕ್ ಮಾಡ್ತೀನಿ. ಶಿವಾನಿ ಅವರೇ, ಮೇಡಮ್ ಎಲ್ಲಿದ್ದೀರಾ? ತ್ರಿಶೂಲ್, ಚಿಕ್ಕೇಶ್ ಮಾಡ್ರೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಸುತ್ತಾನೆ ಇದ್ದಾರೆ. ನೀನು ಯಾರನ್ನು ಸುಮ್ಮನೆ ಬಿಡಬೇಡ ಎಂದು ಹೇಳಿದಳು. ಅವಳಿಗೆ ಯಾವುದೋ ಸತ್ಯ ತಿಳಿದಿದೆ. ಅದರ ಬೆನ್ನತ್ತಿ ಹೊರಟಿದ್ದಾಳೆ. ದುಷ್ಟರಿಗೆ ಅವಳು ನಾಗಲೋಕದವಳು ಎಂದು ತಿಳಿದು ಅವಳ ಪ್ರಾಣವನ್ನು ತೆಗೆದಿದ್ದಾರೆ. ಅವಳು ಕಣ್ಮರೆಯಾದ ಮೇಲೆ ಯಾವುದಾದರೂ ಸುಳಿವು ನಿನಗೆ ದೊರಕಿತೆ ಶಿವಾನಿ? ಗುರುದೇವ, ಅವಳು ನನ್ನ ರೂಪ ಪಡೆದು ಹೋಗಿದ್ದರ ಸುಳಿವು ಮಾತ್ರ ದೊರಕಿತು. ಅವಳು ಎಲ್ಲಿಗೆ ಹೋದಳು, ಯಾರು ಅವಳನ್ನು ಕರೆದುಕೊಂಡು ಹೋದವರು ಎಂದು ನನಗೆ ಗೊತ್ತಾಗಲಿಲ್ಲ. ಕೊನೆಗೆ ಅವಳು ನೀಲಿಯಾಗಿಯೇ ನನಗೆ ದೊರಕಿದಳು ಗುರುದೇವ. ಈ ದುಃಖದಲ್ಲಿ ನಾನು ನಿಶ್ಚಿತಾರ್ಥಕ್ಕೆ ಹೋಗಲೇಬೇಕಾ? ಆ ಕಾರ್ಯ ಸಾಧನೆ ಮಾಡಲೇಬೇಕಾ ಗುರುದೇವ? ಬೇಡ ಶಿವಾನಿ, ನಿಶ್ಚಿತಾರ್ಥದ ದಿನವೇ ಈ ರೀತಿ ಅಪಶಕನವಾಗಿರುವುದರಿಂದ ಈ ನಿಶ್ಚಿತಾರ್ಥ ಬೇಡವೆಂದು ಸಾಕ್ಷಾತ್ ಪರಮೇಶ್ವರನೇ ಸೂಚಿಸುತ್ತಿರಬಹುದು. ಅವನ ಸೂಚನೆಯನ್ನು ಮೀರಿ ನೀನು ಈ ಕಾರ್ಯವನ್ನ ಕೈಗೊಂಡರೆ ಅವನಿಗೆ ಅವಮಾನ ಮಾಡಿದಂತಾಗುತ್ತದೆ. ಶಿವಾನಿ, ಎಲ್ಲವೂ ನಿನ್ನ ವಿವೇಚನೆಗೆ ಬಿಟ್ಟಿದ್ದು. ಯೋಚಿಸಿ ನಿರ್ಧಾರವನ್ನ ತೆಗೆದುಕೋ. ಎಲ್ಲವೂ ಒಳಿತಾಗುತ್ತದೆ. ದಿಗ್ವಿಜಯ್ ಅವರ ಮಗನ ಎಂಗೇಜ್ಮೆಂಟ್ ನಿಂತೋಯ್ತಂತೆ, ಹುಡುಗಿ ಎಂಗೇಜ್ಮೆಂಟಿಗೆ ಬರ್ಲಿಲ್ವಂತೆ ಅಂತ ಈ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗತ್ತೆ. ಆಗ ಭಾವಾಜಿ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಂತ ಈ ಗೌರವ ಎಲ್ಲ ಹಾಳಾಗೋಗುತ್ತೆ. ಅಳಿಮಯ್ಯ, ಆಡೋರ ಮಾತಿಗೆ ನಾವೇ ಸಿಕ್ಕಾಕೊಂಡ್ರೆ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ. ನನಗೇನೋ ಆ ಹುಡುಗಿ ಮಾಡಿದ್ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಇದನ್ನ ಬಾಬಾಜಿ ಹೇಗೆ ಸಹಿಸ್ಕೋತಾರೋ ಗೊತ್ತಾಗ್ತಾ ಇಲ್ಲ. ಬರೋದು ಯಾಕೆ ಇಷ್ಟೊಂದು ಲೇಟ್ ಆಯ್ತು? ಎಲ್ಲಮ್ಮ ಹೋಗ್ಬಿಟ್ಟಿದ್ದೆ. ಎಷ್ಟೊತ್ತಿಂದ ಕಾಯ್ತಾ ಇದ್ರು ಗೊತ್ತಾ? ಏನಾದ್ರು ತೊಂದರೆ ಆಯ್ತಾ? ಒಂದು ಫೋನ್ ಮಾಡ್ಬೇಕಲ್ವಾ? ಸರಿ, ಅದೆಲ್ಲ ಬಿಡು. ನಿಶ್ಚಿತಾರ್ಥ ರೆಡಿ ಮಾಡ್ಕೊಬೋಣ. ದಮಯಂತಿ ಕರ್ಕೊಂಡು ಹೋಗಿ ಫ್ರೆಶ್ ಮಾಡ್ಕೊಂಡು. ಅಂಕಲ್, ಒಂದು ನಿಮಿಷ. ನಂತರ ವಿಕ್ರಮ್ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡುವಂತೆ, ನಿಶ್ಚಿತಾರ್ಥ ಆಗ್ಬಿಡ್ಲಿ. ಇಲ್ಲ ಅಂಕಲ್, ಪ್ಲೀಸ್, ನಾನು ಈಗಲೇ ಮಾತಾಡಬೇಕು. 5 ನಿಮಿಷ ಟೈಮ್ ಕೊಡಿ. ನನ್ನ ಜೊತೆಗಿದ್ದವರೆಲ್ಲ ಒಬ್ಬೊಬ್ಬರಾಗೆ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನನ್ಗೇನ್ ಪಾಪ ಮಾಡಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಇವಾಗ ಯಾರು ಬಿಟ್ಟು ಹೋದ್ರು? ನನ್ನ ಜೊತೆ ಕೆಲಸ ಮಾಡ್ತಿದ್ದವರೆಲ್ಲ ಒಬ್ಬೊಬ್ಬರ ಮಿಸ್ ಆಗ್ತಿದ್ದಾರೆ. ವೀರಶೂರ ನನ್ನ ಸಹಾಯಕ್ಕಿದ್ರು.
ಮೊದಲು ಅವ್ರು ಕಾಣೆಯಾದ್ರು, ಮತ್ತೀಗ ನೀಲಿ. ನೀಲಿ ಅವರೆಲ್ಲ ಹೋದ್ರು? ನಿನ್ನೆಯಿಂದ ಅವಳು ಕಾಣಿಸ್ತಾ ಇರ್ಲಿಲ್ಲ. ಎಲ್ಲಿ ಹೋಗಿದ್ದಾಳೆ ಅನ್ನೋದು ಗೊತ್ತಾಗ್ಲಿಲ್ಲ. ಎಷ್ಟು ಹುಡುಕಿದ್ರು ಸಿಗ್ಲೇ ಇಲ್ಲ. ಆದ್ರೆ ಈಗ ಹೋಗಿ ನೋಡಿದ್ರೆ ಅವಳು ಸತ್ತೇ ಹೋಗಿದ್ದಾಳೆ. ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ ನ ಪೋಸ್ಟ್ಪೋನ್ ಮಾಡಿ. ಪ್ಲೀಸ್ ತ್ರಿವಿಕ್ರಮ್, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಶಿವಾನಿ ಅವರೇ, ಪ್ಲೀಸ್ ಪ್ಲೀಸ್ ಅಳೋದನ್ನ ನಿಲ್ಲಿಸ್ತೀರಾ? ನನ್ನ ಕೈಲಿ ನೋಡೋದಕ್ಕೆ ಆಗ್ತಿಲ್ಲ. ನೋಡಿ, ನೀವಿರೋ ಪರಿಸ್ಥಿತಿಯಲ್ಲಿ ಎಂಗೇಜ್ಮೆಂಟ್ ಆಗೋದು ಬೇಡ. ನೋಡಿ, ನಾನು ಅಪ್ಪನ ಹತ್ರ ಎಲ್ಲ ಮಾತಾಡ್ತೀನಿ, ನಾನು ಎಲ್ಲರನ್ನೂ ಕನ್ವಿನ್ಸ್ ಮಾಡ್ತೀನಿ. ಓಕೆ, ನೀವೇನೂ ಯೋಚನೆ ಮಾಡಬೇಡಿ. ಆದರೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಕಣ್ಣೀರು ಒರೆಸ್ಕೊಳ್ಳಿ. ಶಿವಾನಿ ಅವರೇ, ಬನ್ನಿ ನನ್ನ ಜೊತೆ. ಎಂಗೇಜ್ಮೆಂಟ್ ನಡೆಯಲ್ಲ ಅಂದ್ರೆ ಏನು ಅರ್ಥ? ಅಮ್ಮ ಪ್ಲೀಸ್, ಇವತ್ತು ಶಿವಾನಿ ಅವ್ರ ಮೂಡ್ ಯಾಕೋ ಸರಿಗಿಲ್ಲ, ಅದಕ್ಕೆ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಆ್ಯಂಡ್ ಡ್ಯಾಡ್, ನನಗೆ ಗೊತ್ತು ಇದರಿಂದ ನಿಮಗೆ ತುಂಬ ಹರ್ಟ್ ಆಗುತ್ತೆ ಅಂತ. ಬಟ್ ಶಿವಾನಿ ಅವ್ರ ಮ್ಯಾನೇಜರು ತೀರ್ಕೊಂಡಿದ್ದಾರಂತ. ಮ್ಯಾನೇಜರ್ ಸತ್ತೋದ್ರ? ಏನಾಗಿತ್ತು? ಗೊತ್ತಿಲ್ಲ ಮಾವ. ಡ್ಯಾಡ್ ಪ್ಲೀಸ್ ನನಗೋಸ್ಕರ ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು ಡ್ಯಾಡ್. ಏನೋ ಹುಡ್ಗಾಡಕ್ ಮಾತಾಡ್ದ ಕಣ್ರಿ, ಬಿಡ್ರಿ. ಈ ವಿಷಯದಲ್ಲಿ ಹುಡುಗಾಟ ಆಡೋದು ನಂಗೆ ಇಷ್ಟ ಆಗೋದಿಲ್ಲ. ಮಧು, ಇವನೇನು ಚಿಕ್ಕ ಹುಡುಗನ, ಬೆಳೆದಿದ್ದಾನೆ, ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು. ಅಪ್ಪ, ಇದು ಸರಿ ಹೋಗ್ದಿರೋ ವಿಷಯ ಏನಲ್ವಲ್ಲ? ಎಂಗೇಜ್ಮೆಂಟ್ ಇನ್ನೊಂದು ದಿವಸ ಮಾಡಿದ್ರಾಯ್ತು. ಇವಾಗೇನು ಎಂಗೇಜ್ಮೆಂಟು ಆಗೋದಿಲ್ಲ ಅಂತ ಏನಾದ್ರೂ ಆಗೋಗಿದ್ಯಾ? ಇವತ್ತು ಕ್ಯಾನ್ಸಲ್ ಆಗಿದೆ ಅಷ್ಟೇ. ಇದರಲ್ಲಿ ಬೇಜಾರಾಗುವಂಥ ವಿಷಯ ಏನೂ ಇಲ್ಲ. ಆ ಥರ ನನಗೇನು ಅನ್ನಿಸ್ತಾ ಇಲ್ಲ. ತ್ರಿಶೂಲ್, ಇನ್ನೊಂದ್ಸರಿ ಆ ಥರ ಮಾತಾಡಬೇಡ, ನನಗಿಷ್ಟ ಆಗೋದಿಲ್ಲ. ಆ ನೋವು ಆ ಜಾಗದಲ್ಲಿ ನಿಂತವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಂಗೇಜ್ಮೆಂಟ್ ಇನ್ನೊಂದ್ಸಲಿ ಮಾಡ್ಬೋದು ಸರಿ, ಆದರೆ ನಿಂತೋಗಿರೋ ನಿಶ್ಚಿತಾರ್ಥದ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆ ಹೀಗೆ ಮಾಡಕ್ ಹೊರಟಿದ್ದೆ? ನನ್ ಖುಷಿಯಾಗಿರೋದು ನಿನಗಿಷ್ಟ ಇಲ್ವಾ ನೀಲಿ? ನಾನು 14 ವರ್ಷ ದಿಗ್ಬಂಧನನ ಕಳೆದು ಆದಿಶೇಷನ ಹುಡುಕೋದಕ್ಕೆ ಬಂದಾಗ ನನಗ್ ಜೊತೆ ಆದವಳು ನೀನು. ಆದಿಶೇಷನ ಹುಡುಕಿ ನಾಗಮಣಿನ ಮತ್ತೆ ನಾಗಲೋಕಕ್ಕೆ ಸೇರಿಸೋವರೆಗೂ ನನ್ನ ಜೊತೆಗೆ ಇರ್ತೀನಿ ಅಂತ ಮಾತು ಕೊಟ್ಟೋಳು ನೀನು. ಈಗ ಮಧ್ಯದಲ್ಲೇ ನನ್ನನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದು ಸರಿನಾ? ಇಲ್ಲ, ನನಗೆ ಗೊತ್ತು ನೀನ್ ಬೇಕಂತ ಹೀಗೆಲ್ಲ ಮಾಡಿರಲ್ಲ ನೀಲಿ. ಏನೋ ಪಾಪ ಅವಸರದಲ್ಲಿ ನಿರ್ಧಾರ ತಗೊಂಡಿರ್ತೀಯ ಅಲ್ವಾ ನೀಲಿ? ಅಂದ್ರೆ ಇಷ್ಟೊತ್ತು ನೀಲಿ ನನ್ನ ಜೊತೆಗಿದ್ದು ನನ್ನ ಭ್ರಮೆನಾ? ನಾನು ಅವಳನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಟ್ನಾ? ನೀಲಿ, ನೀಲಿ, ಟೆನ್ಷನ್ ಅಲ್ಲಿದ್ದಾನೆ, ಈಗೇನ್ ಮಾತಾಡ್ಬೇಡ. ಏನೋ ಭಾರಿ ಚರ್ಚೆ ನಡೀತಾ ಇದೆ ಅಮ್ಮ ಮಕ್ಕಳದು. ಕಡಿಮೆಯ ಶಿವಾನಿ ಇವತ್ತು ಎಂಗೇಜ್ಮೆಂಟ್ ಬೇಡ ಅಂದ್ಲು ಅಷ್ಟೇ, ಪರ್ಮನೆಂಟ್ ಆಗಿ ನೀನ್ ಬೇಡ ಅಂತ ಹೇಳಿಲ್ವಲ್ಲೋ. ನೋಡೋಣ ಇರು, ಬಾಬಾಜಿಗೆ ಹೇಳಿ ಇನ್ನೊಂದು ಮುಹೂರ್ತ ಫಿಕ್ಸ್ ಮಾಡಿ. ಪ್ಲೀಸ್ ಎಲ್ಲರೂ ಅಡ್ವೈಸ್ ಮಾಡೋದನ್ನ ನಿಲ್ಲಿಸ್ತೀರಾ? ನನ್ಗೇನೋ ಆಗಿಲ್ಲ ಅಂತ ಹೇಳ್ದೆ ತಾನೆ, ಅಂದ್ರೂ ಕೇಳಿದ್ದನ್ನ ಯಾಕೆ ಕೇಳ್ತಿದ್ದೀರಾ ಮತ್ತೆ? ಸುಳ್ಳು ಯಾಕೆ ಹೇಳ್ತೀವಿ ಅಳಿಮಯ್ಯ? ನಿನಗೆ ಬೇಜಾರಾಗಿಲ್ಲ ಅಂದ್ರೆ ಈಗ ಯಾಕೋ ಕೂತ್ಕೋತಾ ಇದ್ದೆ? ಅವ್ರು ಹೇಗಿದ್ದಾರೋ ಏನ್ ಮಾಡ್ತಿದಾರೋ ಅನ್ನೋದೇ ಟೆನ್ಷನ್ ನನಗೆ. ಅವ್ರು ಇಲ್ಲಿಗೆ ಬಂದಾಗ ತುಂಬಾನೇ ಅಪ್ಸೆಟ್ ಆಗಿದ್ರು. ಮೊದಲೇ ತುಂಬಾ ಸೆನ್ಸಿಟಿವ್ ಅವರು. ಈ ವಿಷಯನೆಲ್ಲ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಿದಾರೋ ಏನೋ. ಅಣ್ಣ, ಅದಕ್ಕೆ ನೋಡೋದಕ್ಕೆ ಸ್ಟ್ರಾಂಗ್ ಅನ್ಸುತ್ತೆ. ಅವ್ರು ತುಂಬಾ ಸ್ಟ್ರಾಂಗ್ ನಿಜ, ಆದ್ರೆ ಇದು ನಾವು ಅನ್ಕೊಂಡಷ್ಟು ಈಸಿ ವಿಚಾರ ಅಲ್ಲ.
ಏನೋ ಒಟ್ಟಿನಲ್ಲಿ ಶಿವಾನಿ ಅವರು ಇದರಿಂದ ಹೊರಗೆ ಬಂದರೆ ಸಾಕು. ಅವಳು ಬರ್ತಾಳೋ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಸರಿ ಅಮ್ಮ. ಅದೇ ಸರಿ. ನಿನ್ನನ್ನು ಸಾಯಿಸಿದ ಜಾಗಕ್ಕೆ ಹೋದ್ರೆ ಯಾವುದಾದ್ರೂ ಸುಳಿವು ಸಿಕ್ಕೇ ಸಿಗುತ್ತೆ. ಅಪರಾಧಿಗಳು ಎಷ್ಟೇ ಜಾಣರಾದ್ರೂ ಅಪರಾಧ ನಡೆದ ಜಾಗದಲ್ಲಿ ಒಂದು ಚಿಕ್ಕ ಸುಳಿವಾದ್ರೂ ಬಿಟ್ಟು ಹೋಗಿರ್ತಾರೆ. ಆ ಸುಳಿವನ್ನ ಕಂಡುಹಿಡಿದು ಅದ್ರ ಜಾಡ್ ಹಿಡಿದ್ರೆ ಆ ದುಷ್ಟರು ಯಾರು ಅನ್ನೋದನ್ನ ಪತ್ತೆ ಹಚ್ಬೋದು. ನಿನ್ ಸಾವಿಗೆ ನ್ಯಾಯ ಕೊಡಿಸ್ಬೋದು. ಅದೇ ಸರಿ, ನಾನು ಅಲ್ಲಿಗೆ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಶಿವಾನಿ ಅವ್ರು ನನ್ನ ಬಗ್ಗೆ ಹೇಳಿದಿರೋ ಮಾಡಪ್ಪ. ಲೇ, ಏನು ಯೋಚನೆ ಮಾಡ್ತಿದ್ಯಾ? ಬಾರೋ. ಇಲ್ಲ ಚಿಕ್ಕೇಶ್ ಮಾಡಿ, ನಾನು ಬರಲ್ಲ, ನೀವು ಹೋಗಿ ಬನ್ನಿ. ಯಾಕೋ ತ್ರಿಶೂಲ್ ಹೀಗಾಡ್ತಿದ್ಯಾ ನೀನು? ಶಿವಾನಿ ಅವ್ರು ಇಲ್ಲದೆ ಇದ್ದಾಗ ಅವ್ರ ಮನೆ ಕೀ ಇಲ್ಲದೆ ಇದ್ರು ಒಳಗೆ ಹೋದವ್ ನೀನು. ಇವಾಗ ಅವ್ರ ಮನೆಯಲ್ಲಿದ್ರೆ ಯಾಕೆ ಒಳಗೆ ಬರ್ತಿಲ್ಲ ನೀನು? ಶಿವಾನಿ ಅವ್ರನ್ನ ಅವಾಯ್ಡ್ ಮಾಡ್ತಿದ್ಯಾ? ತ್ರಿಶೂಲ್, ನೀವಿಬ್ರು ಮಧ್ಯೆ ಏನಾದರೂ ಜಗಳ ಆಡಿದ್ಯಾ? ನಿಜ ಹೇಳು. ಅಯ್ಯೋ ಚಿಕ್ಕೇಶ್ ಮಾಡ್ರೆ, ನಾನೇನು ಅವ್ರ ಜೊತೆ ಜಗಳ ಆಡಿಲ್ಲ. ಸುಮ್ಮನೆ ನೀವಿಬ್ರ ಮಧ್ಯೆ ನಾನು ಯಾಕೆ ಅಂತ ಇಲ್ಲೇ ಇರ್ತೀನಿ. ಓಕೆ, ಐಶೋರ್. ಹ್ಞೂ ಚಿಕ್ಕೇಶ್ ಮಾಡ್ರೆ, ನೀವು ಹೋಗಿ ಬನ್ನಿ, ಪರವಾಗಿಲ್ಲ, ಅಲ್ಲೇ ಇರ್ತೀನಿ. ನನಗೆ ಸಲಹೆ ಕೊಡ್ತಾ ಇದ್ಲು, ನನಗೆ ಸಮಾಧಾನ ಮಾಡ್ತಾ ಇದ್ಲು. ಈಗ ಇಷ್ಟು ವರ್ಷದ ಸ್ನೇಹಿತೆನ ನಾನು ಕಳ್ಕೊಂಡಿದ್ದೀನಿ. ಇಲ್ಲ ತ್ರಿವಿಕ್ರಮ್, ನನಗಾಗ್ತಾ ಇಲ್ಲ. ನಾನು ನೀಲಿ ಜೊತೆ ಇರಬೇಕು. ನನಗೆ ನೀಲಿ ಬೇಕು ತ್ರಿವಿಕ್ರಮ್. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ತ್ರಿವಿಕ್ರಮ್? ನನ್ಗಾಗ್ತಿಲ್ಲ. ನನ್ನ ಕೈ ಸಮಾಧಾನ ಮಾಡ್ಕೊಳಕ್ ಆಗ್ತಿಲ್ಲ. ಮೇಲೆ ಶಿವಾನಿನೇ ನಿಶ್ಚಿತಾರ್ಥ ಬೇಡ ಅಂದ್ಬಿಟ್ಲು. ಶಿವಾನಿ? ಹೌದು ಗುರುಗಳೇ. ಅದು ನಾವು ನಾಗಿಣಿ ಅಂತ ಒಂದು ಹುಡುಗಿನ ಕೊಂದ್ವಲ್ಲ, ಅವಳು ಮ್ಯಾನೇಜರ್ ಆಗಿ ಶಿವಾನಿ ಹತ್ರ ಕೆಲಸ ಮಾಡ್ತಾ ಇದ್ಲು ಅನ್ನೋ ವಿಷಯ ನಿಮಗೂ ಗೊತ್ತು. ಇಷ್ಟು ವರ್ಷ ಜೊತೆಗಿದ್ದವಳು ಇದ್ದಕ್ಕಿದ್ದಾಗೆ ಕೊಲೆ ಆಗೋದ್ಲಲ್ಲ ಅಂತ ತುಂಬ ಡಿಸ್ಟರ್ಬ್ ಆಗೋದ್ಲು. ಜೊತೆಗಿದ್ದವರೆಲ್ಲ ಒಬ್ಬೊಬ್ಬರೇ ದೂರ ಆಗ್ತಾ ಇದ್ದಾರೆ ಅಂತ ಡಿಸ್ಟರ್ಬ್ ಆಗಿ ನಿಶ್ಚಿತಾರ್ಥನ ಬೇಡ ಅಂದ್ಬಿಟ್ಲು. ನನ್ನ ಮಗನೂ ಇದಕ್ಕೆ ಒಪ್ಕೊಂಬಿಟ್ಟ. ಗಂಡು ಹೆಣ್ಣೆ ನಿಶ್ಚಿತಾರ್ಥ ಬೇಡ ಅಂದಮೇಲೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇದೆ? ಅದಕ್ಕೆ ವಿಧಿ ಇಲ್ಲದೆ ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಬೇಕಾಯ್ತು. ಈಗ ಅದರ ಬಗ್ಗೆ ಯೋಚಿಸುವುದು ದೊಡ್ಡ ತಪ್ಪು. ಹಾಗಿದ್ರೆ ನಿಶ್ಚಿತಾರ್ಥ ಸದ್ಯಕ್ಕೆ ಸುಮ್ಮನೆ ಇರು. ನಾನೇ ಒಳ್ಳೆಯ ಸಮಯವನ್ನು ನೋಡಿ ನಿನಗೆ ಮುಹೂರ್ತವನ್ನು ಕೊಡುತ್ತೇನೆ. ಅಲ್ಲಿಯವರೆಗೆ ತಾಳ್ಮೆಯಿಂದಿರು. ಸರಿ ಗುರುಗಳೇ. ದಿಗ್ವಿಜಯ, ಒಂದು ವಿಚಾರ ನೆನಪಿನಲ್ಲಿಟ್ಟುಕೋ. ಸ್ವಲ್ಪ ದಿನಗಳ ಕಾಲ ನಿನ್ನ ಮಗ ಮನೆಯಿಂದ ಆಚೆ ವಾಸ್ತವ್ಯ ಮಾಡುವುದು ಒಳ್ಳೆಯದಲ್ಲ. ಪರಸ್ಥಳಕ್ಕೆ ಹೋಗುವುದು ಶ್ರೇಯಸ್ಕರವಲ್ಲ. ಇದರ ಬಗ್ಗೆ ಎಚ್ಚರದಿಂದಿರು. ಆಯ್ತು ಗುರುಗಳೇ. ತ್ರಿವಿಕ್ರಮ್ ಆಚೆ ಎಲ್ಲೂ ಹೋಗ್ದಾಗೆ ನಾನು ನೋಡ್ಕೋತೀನಿ. ಮೇಡಮ್ ಪ್ಲೀಸ್ ಅಳ್ಬೇಡಿ ಮೇಡಮ್, ನೀವು ಅಳದ್ ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ. ನಾನು ಹೋಗಿ ಮಾಡಿದೆ ನೀನು. ಪ್ರತಿಯೊಂದು ಕಣ್ಣೀರ್ ಬರ್ತಾ ಇರೋದು ನಿನ್ನಿಂದ. ಇದೆಲ್ಲದಕ್ಕೂ ಕಾರಣ ನೀನೆ. ಮೇಡಮ್ ನಾನು ಏನೇ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೋಸ್ಕರ. ಪ್ಲೀಸ್ ಅದ್ರ ಬಗ್ಗೆ ಮಾತಾಡ್ಬೇಡ. ಅಲ್ಲ ಬೇಡ ಅಂದೆ. ಆಯ್ತು, ಮಾತಾಡೋದಿಲ್ಲ. ಆದರೆ ನೀವು ನಾನೇ ಎಂಗೇಜ್ಮೆಂಟು ಆಗದೇ ಇರೋ ಥರ ಮಾಡಿದೆ ಅನ್ನೋದನ್ನ ಚಿಕ್ಕ ಯಜಮಾನ್ರಿಗೆ ಹೇಳಬೇಡಿ ಮೇಡಮ್ ಪ್ಲೀಸ್. ಈ ವಿಷಯ ಅವ್ರಿಗೆ ಗೊತ್ತಾದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ನಾನು ಬರೀ ನಿಮಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಮಾಡಿದ್ದು. ಈಗ ನೀವು ಸತ್ಯ ಹೇಳಿದ್ರೆ ನಾನು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಏನು ತಪ್ಪು ಮಾಡಿದೆ? ಅದು ಚಿಕ್ಕ ಯಜಮಾನ್ರೆ, ಮೇಡಮ್ ಅಳ್ತಾ ಇದ್ರಲ್ಲ, ಅದಕ್ಕೆ ಪ್ಲೀಸ್ ಅಳಬೇಡಿ ಅಂತ ಹೇಳ್ತಾ ಇದ್ದೆ. ಹೌದು ಶಿವಾನಿ ಅವರೇ, ನೀವು ಈ ಸಿಚುವೇಶನಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಯು ಕ್ಯಾನ್ ಡೂ ಇಟ್. ನನಗೊಂದು ಸ್ವಲ್ಪ ಕೆಲಸ ಇದೆ, 20 ನಿಮಿಷದಲ್ಲಿ ವಾಪಸ್ ಬರ್ತೀನಿ. ತ್ರಿಶೂಲ್,
ವಿಷಯ? ನಾನು ಸ್ವಲ್ಪ ದಿವಸ ಈ ಮನೇಲಿ ಇರೋದಿಲ್ಲ, ಅಂದರೆ ಶಿವಾನಿ ಅವ್ರ ಮನೇಲಿ ಇರ್ತೀನಿ. ಸೊ ಅದನ್ನೇ ಇನ್ಫಾರ್ಮ್ ಮಾಡೋಣ ಅಂತ ಬಂದೆ. ಸ್ವಲ್ಪ ದಿನಗಳ ಕಾಲ ನಿನ್ನ ಮಗ ಮನೆಯಿಂದ ಆಚೆ ವಾಸ್ತವ್ಯ ಮಾಡುವುದು ಒಳ್ಳೆಯದಲ್ಲ. ಪರಸ್ಥಳಕ್ಕೆ ಹೋಗುವುದು ಶ್ರೇಯಸ್ಕರವಲ್ಲ. ಅದನ್ನು ಮಾಡಿದಾಗ ಸರಿಯಾಗೇ ಇರ್ತಾರೆ, ಬಟ್ ಒಬ್ಬರೇ ಇದ್ದಾಗ ತುಂಬ ಚಿಂತೆ ಮಾಡ್ತಾರೆ. ಅದಕ್ಕೆ ಅವ್ರ ಜೊತೆ ಯಾರಾದರೂ ಇದ್ರೆ ಅವ್ರಿಗೊಂದು ರಿಲೀಫ್ ಸಿಗುತ್ತೆ. ಸೊ ಇನ್ಮೇಲಿಂದ ನಾನು ಶಿವಾನಿ ಅವ್ರ ಮನೇಲೇ ಇರ್ತೀನಿ. ಏನೋ ಇದು ಮದುವೆ ಮುಂಚೆನಾ? ಬೇಡ ಬೇಡ ಅಮ್ಮ, ಅರ್ಥ ಮಾಡ್ಕೋ. ಶಿವಾನಿ ಅವ್ರು ಒಂಟಿಯಾಗಿರೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಇರ್ತೀನಿ. ಬೇಡ ತ್ರಿವಿಕ್ರಮ್, ನಿಮ್ಮಮ್ಮ ಹೇಳ್ತಾರೋದು ಸರಿಯಾಗಿದೆ. ನೀನು ಅವ್ರ ಮನೇಲಿದ್ರೆ ಹೊರಗಿನವ್ರು ಆಡೋ ಮಾತೇ ಬೇರೆ. ಅದಕ್ಕೆಲ್ಲ ಕಿವಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ಅದೇ ಗೊತ್ತಪ್ಪಾಗುತ್ತೆ, ನಿಜವಾದ ಪ್ರೀತಿ ಒಂದಾಗುತ್ತೆ. ಯಾರ ಪ್ರೀತಿ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ. ನಿಜವಾದ ಪ್ರೀತಿಗೆ ಸೋಲೇ ಇಲ್ಲ. ನಾವು ಸುಮ್ಮನೆ ಕೂರಬಾರ್ದು, ನಮ್ಮ ಪ್ರೀತಿನ ಗಟ್ಟಿ ಮಾಡ್ಕೋಬೇಕು. ನಾನು ನೋಡು, ಪ್ರೀತಿ ಗೀತಿ ಅಂತ ಏನೇನೋ ಮಾತಾಡ್ತಾ ಇದ್ದೀನಿ. ಇದು ನಿನಗೆ ಬೇಡದೇ ಇರೋ ವಿಷಯ. ನಾನು ಹೋಗಿ ಮಲ್ಕೋತೀನಿ. ನೀಲಿನ ಕೊಂದೋರು ಯಾರು ಅಂತ ನಾನು ಕಂಡು ಹಿಡಿತೀನಿ. ಅವಳು ನನಗೆ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದ ಸತ್ಯ ಏನು ಅಂತ ನಾನು ತಿಳ್ಕೋತೀನಿ. ಅವಳು ಸತ್ತ ಜಾಗಕ್ಕೆ ಹೋದ್ರೆ ಆ ದುಷ್ಟರ ಬಗ್ಗೆ ನನಗೆ ಸುಳಿವು ಸಿಗುತ್ತೆ. ಆಗ ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಂಡು ನೀಲಿ ಸಾವಿಗೆ ನ್ಯಾಯ ಕೊಡಿಸ್ಬೋದು. ಶಿವಾನಿ, ನಿಲ್ಲು. ಇದು ಗುರುದೇವನ್ ಧ್ವನಿ ಇದ್ದಾಗಿದೆಯಲ್ಲ. ಗುರುದೇವ, ಶಿವಾನಿ, ನೀನು ತಪ್ಪು ಮಾಡುತ್ತಿದ್ದೀಯಾ? ಅವಳ ಜೊತೆಯಲ್ಲಿ 3 ನಾಗಗಳು ಬಂದಿದ್ದವು. ಈಗ ಆ 3 ನಾಗಗಳು ತಮ್ಮ ಉಸಿರು ನಿಲ್ಲಿಸಿವೆ. ಶಿವಾನಿ ಈಗ ಒಬ್ಬಂಟಿ. ತನ್ನವರನ್ನು ಕಳೆದುಕೊಳ್ಳುತ್ತಿದ್ದರು. ನಾಗಿನಿ ಏಕೆ ತನ್ನ ಸೇಡಿನ ಬಗ್ಗೆ ಯೋಚಿಸುತ್ತಿಲ್ಲ? ಅವಳಿಗೆ ತನ್ನ ಸೇಡಿನ ಅರಿವು ಇದೆ, ನಾಗಮಣಿಯ ಅವಶ್ಯಕತೆಯೂ ಇದೆ. ಆದ್ರೆ ಇವೆರಡನ್ನು ಮೀರಿ ಬೇರೆ ಏನೋ ಉದ್ದೇಶವಿದೆ. ಅವಳ ಉದ್ದೇಶ ಸಿದ್ಧಿಸಿದ ಮೇಲೆ ಅವಳ ಪಯಣ ನಾಗಮಣಿಯತ್ತ ಸಾಗುತ್ತೆ. ಅದಕ್ಕಿಂತ ಮೊದಲು ಅವಳ ಉದ್ದೇಶ ಏನು ಅಂತ ನಾವು ತಿಳಿದುಕೊಳ್ಳಬೇಕು. ನಿಮ್ ಪ್ರಾಣ ಹೋಗಿರೋದು ಮೇಡಮ್. ಹೋದ್ರೆ ಹೋಗ್ಲಿ, ನಾನ್ ಸದ್ರೆ ನಿನಗೇನು? ನಾನ್ ಸಾಯ್ತೀನಿ. ಅಯ್ಯೋ ಬಿಡ್ತು ಅನ್ನಿ ಮೇಡಮ್, ಹೀಗೆಲ್ಲ ಮಾತಾಡಬೇಡಿ. ನೀವಿನ್ನೂ ಬದುಕಿ ಬಾಳ್ಬೇಕಾದವರು. ನಿಮಗೆ ನನ್ನ ಮೇಲೆ ಕೋಪ ಇದೆ, ಅದಕ್ಕೋಸ್ಕರ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಪ್ಲೀಸ್ ಮೇಡಮ್, ಇನ್ನೊಂದ್ಸತಿ ಈ ಥರ ಎಲ್ಲ ಮಾತಾಡಬೇಡಿ. ನೀವು ನನಗೆ ಇಂಪಾರ್ಟೆಂಟು. ನೀವು ಖುಷಿಯಾಗಿರೋದಕ್ಕೆ ನಾನು ಏನು ಬೇಕಾದ್ರೂ ಮಾಡಬೇಡಿ. ಅಂದ್ರೆ ಅದರಿಂದ ಇನ್ನೊಬ್ರು ಪ್ರಾಣ ಹೋದ್ರೂ ಪರವಾಗಿಲ್ವಾ? ಥೂ, ಎಂತ ಸ್ವಾರ್ಥಿ ನೀನು. ನಿನಗೆ ಹೇಗ್ ಬೇಕೋ ಹಾಗೆ ಯೋಚನೆ ಮಾಡ್ತೀಯ ಅಲ್ವಾ? ನಿನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗದಿರ್ಲಿ, ಕೆಟ್ಟದಾದ್ರೂ ಸಮರ್ಥನೆ ಮಾಡ್ಕೋತೀಯ ಅಲ್ವಾ? ಇಲ್ಲ ಮೇಡಮ್, ಇದು ಸಮರ್ಥನೆ ಅಲ್ಲ. ಇರೋ ನನ್ನ ಕನ್ಸೆಲ್ಲ ನಿಜ ಆಗತ್ತೆ, ಅದು ನಿನಗೂ ಗೊತ್ತು. ನೀನೇನೆ ನನ್ನ ಕನ್ಸಲ್ಲಿ ಬಂದಿದ್ದ ಜಾಗಕ್ಕೆ ಒಂದ್ಸತಿ ಕರ್ಕೊಂಡು ಹೋಗಿದ್ದೆ. ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಬೇಕಾ? ಹೀಗಿರುವಾಗ ನೀನು ಯಜಮಾನಿ ನಾನು ಕಾಪಾಡದೆ ಬೇರೆ ಯಾವ್ದಾರು ಇತ್ತು ನೀನೇ ಹೇಳು. ನಿನಗೆ ಅರ್ಥ ಆಗೋದು ನಿಮ್ಮ ಯಜಮಾನಿಗೆ ಅರ್ಥ ಆಗೋದಿಲ್ವಲ್ಲ. ನಾನು ಏನೇ ಮಾಡಿದ್ರು ಎಲ್ಲ ಅವಳು ಒಳ್ಳೇದಕ್ಕೋಸ್ಕರನೇ ಮಾಡೋದು. ಆದ್ರೆ ಅವಳು ನಾನು ತಪ್ಪಾಗಿ ತಿಳ್ಕೊತಾಳೆ. ನಾನು ಅವಳಿಗೂ ನನ್ನ ಮೇಲೆ ಪ್ರೀತಿ ಬರಲಿ ಅನ್ನೋ ಥರ ಈ ಥರ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾಳೆ. ಹೇಗೂ ಚಿಕ್ಕ ಯಜಮಾನ್ರು ಶಿವಾನಿ ಮದುವೆ ಆಗ್ತಾರೆ. ನಾನು ಶಿವಾನಿನ ದೂರ ಹೋಗ್ಬಿಡ್ಲಾ? ಅಕಸ್ಮಾತ್ ಏನಾದರೂ ಚಿಕ್ಕ ಯಜಮಾನ್ರ ಜೊತೆ ಎಂಗೇಜ್ಮೆಂಟ್ ಆದ್ಮೇಲೂ ನಾನು ಈ ಥರ ಯೋಚನೆ ಮಾಡಿದರೆ ನಂದೇ ತಪ್ಪಾಗೋದು.
ಆದರೆ ಇನ್ನೂ ಆಗಿಲ್ವಲ್ಲ. ಅವಳಿಗೂ ನನ್ನ ಮೇಲೆ ಪ್ರೀತಿ ಹುಟ್ಟಬೇಕು. ಹಾಗೆ ಮಾಡೇ ಮಾಡ್ತೀನಿ. ಅವಳ ಪ್ರೀತಿ ನಾನು ಪಡ್ಕೊಂಡೇ ಪಡ್ಕೋತೀನಿ. ಏಯ್ ಸುಂದ್ರಿ, ನೀನೇ ಹೇಳು, ನಾನು ಮಾಡ್ತಾ ಇರೋದು ಸರಿ ಅಲ್ವಾ? ನೀನೇನು ಹೇಳ್ತೀಯಾ? ಏನು ಮಾಡೋದು? ಹಾ, ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಐಡಿಯಾ. ಇಲ್ಲಿ ಹಲೋ ಅಪ್ಪ. ಹೇಳೋ ಅಪ್ಪ, ಅದು ನಾನು ಮುಂದಕ್ಕೆ ಹೇಳೋ. ಅದು ನಾನು ಶಿವಾನಿ. ಏನೋ ಹೇಳ್ತಿದ್ಯಾ? ಏನಿಲ್ಲಪ್ಪ, ನೀನ್ ಎಲ್ಲಿದ್ಯಾ? ಯಜಮಾನ್ರ ಮನೇಲಿ. ಹಾ, ಹೌದಾ? ಸರಿ, ಅಲ್ಲೇ ಇರು, ನಾನು ಅಲ್ಲೇ ಬರ್ತಾ ಇದ್ದೀನಿ. ಅಲ್ಲ ತ್ರಿಶೂಲ್, ನೀನು ನಿಮ್ಮ ಅಪ್ಪ ಅಮ್ಮನ ಬಿಟ್ಟಿರ್ಬೇಕಾಗತ್ತೆ. ಕಷ್ಟ ಆಗತ್ತೆ ಯಜಮಾನ್ರೆ, ಆದ್ರೂ ಪರವಾಗಿಲ್ಲ. ಅಪ್ಪ ಅಮ್ಮ ಜೊತೆಗಿಲ್ಲ ಅಂದ್ರೇನು, ಅವ್ರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ. ಇಲ್ಲೇ ಇದ್ದಾರಲ್ಲ, ಒಂದ್ಸತಿ ಕಣ್ತುಂಬ ನೋಡ್ಕೊಂಡ್ಬಿಡ್ತೀನಿ. ಮಾ, ನೀವು ನನ್ನ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಶಿವಾನಿ ಅವ್ರ ಮನೆಗೆ ಹೋಗಿ ಬರ್ತೀನಿ. ಸರಿ ಕಣ. ನೀನು ಹೋದ್ರೆ ಅಲ್ಲೇ ಇರ್ಬೇಕಾಗಿ ಬಂದ್ಬಿಡುತ್ತೆ. ನಿನ್ ಸ್ನೇಹಿತ ತ್ರಿವಿಕ್ರಮನ್ನ ನೋಡಕ್ಕಾಗಲ್ಲ. ನೀನ್ ಯಾರನ್ನ ಬೇಕಾದ್ರೂ ಬಿಟ್ಟಿರ್ತೀಯ, ಅವನ್ ಬಿಟ್ಟಿರಲ್ಲ. ಅದು ಓಕೆನಾ? ಅಲ್ಲಿಗೆ ಹೋಗೋದ್ರಿಂದ ಎಲ್ರಿಗೂ ಒಳ್ಳೇದಾಗತ್ತೆ, ನನ್ನ ಭವಿಷ್ಯಕ್ಕೂ ಹೆಲ್ಪ್ ಆಗತ್ತೆ ಅಂದಮೇಲೆ ನಾನು ಅಲ್ಲಿಗೆ ಹೋಗೋದು ಕರೆಕ್ಟು. ನಿನ್ ಭವಿಷ್ಯನ ಏನೋ ಅದು? ಹಾಗಂದ್ರೆ ನಾನು ಅದು ಒಳ್ಳೆ ಕೆಲಸ ಮಾಡೋದ್ರಿಂದ ಆ ದೇವರು ನನ್ನ ಪಾಲಿಗೆ ಒಂದಷ್ಟು ಪುಣ್ಯ ಅಂತ ಕೊಡ್ತಾನಲ್ಲ, ಅದನ್ನ ಹೇಳಕ್ ಬಂದೆ ಅಷ್ಟೇ. ಇವ್ ನಡವಳಿಕೆ ಯಾಕೋ ವಿಚಿತ್ರವಾಗಿದೆಯಲ್ಲ. ಇರ್ಲಿ ಇರ್ಲಿ, ಎಲ್ಲಿ ಹೋಗ್ತಾನೆ? ಯಜಮಾನ್ರೆ, ನೀವೇನು ಯೋಚನೆ ಮಾಡಬೇಡಿ. ಚಿಕ್ಕ ಯಜಮಾನ್ರೆ, ನೀವು ಅಷ್ಟೇ. ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಬರ್ತೀನಿ. ಹಾಗೆ ಮಾಡೋ ಹನುಮ, ನನ್ನಿಂದ ದೂರ ಹೋಗ್ತಾ ಇರೋ ಶಿವ ನಿನ್ ತಡೆದು ಮತ್ತೆ ನನ್ನ ಹತ್ರ ಸೇರಿಸೋ ಜವಾಬ್ದಾರಿ ನಿಂದು. ಹನುಮಂತ, ನೀನು ನನ್ನ ಶಿವ ನೀನು ಒಂದು ಮಾಡಿದ್ರೆ ನಾನು ದಿನ ನಿಂಗೆ ಪೂಜೆ ಮಾಡ್ತೀನಿ, ಹನುಮಾನ್ ಚಾಲೀಸ್ ಓದ್ತೀನಿ. ಅಷ್ಟೇ ಯಾಕೆ, ಇದೇ ಸೋಮವಾರದಿಂದ ದಿನ ಸಂಜೆ ಜೀ ಕನ್ನಡದಲ್ಲಿ ನಿನ್ನ ಚರಿತ್ರೆ ಹೇಳೋ ರಾಮಭಕ್ತ ಹನುಮಂತ ಧಾರಾವಾಹಿನ ತಪ್ಪದೆ ನೋಡ್ತೀನಿ. ಹನುಮ, ಸೋಮವಾರದಿಂದ ಶುಕ್ರವಾರದ ತನಕ ಸಂಜೆ 5:30ಕ್ಕೆ ರಾಮಭಕ್ತ ಹನುಮಂತ ಧಾರಾವಾಹಿನ ಒಂದ್ ದಿವಸನೂ ಮಿಸ್ ಮಾಡದೆ ನೋಡ್ತೀನಿ. ಪ್ರಾಮಿಸ್. ನನ್ನ ಶಿವಾನಿನ ಒಂದು ಮಾಡ್ತೀಯ ಅಲ್ವಾ? ಪ್ಲೀಸ್ ಪ್ಲೀಸ್ ಹನುಮಂತ. ಸಖತ್ತಾಗಿದೆ ಮನೆ. ಇನ್ಮೇಲೆ ಇದು ನನ್ನ ಮನೆನೇ. ಇಲ್ಲಿರ್ಲಿ, ನಾನು ಮೇಲಿರ್ಲಾ ಕೆಳಗಿರ್ಲಾ? ಬೇಡ ಬೇಡ, ಮೇಲೆ ಯಾವತ್ತಿದ್ರು ಮೇಡಮ್ ಇರ್ಲಿ. ನಾವು ಇಲ್ಲೇ ಎಲ್ಲೋ ಕೆಳಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೆಕೆ ಆಗ್ತಾ ಇದೆ. ಬಾಗಿಲು ತೆರಿಯೇ ಸೈಸಮ್ಮ. ಹಾ, ಮೇಡಮ್, ಶಿವಾನಿ ಮೇಡಮ್. ರೀ ಮೇಡಮ್, ಎಲ್ಲಿದ್ದೀರಿ? ಇಲ್ಲೋ. ಹಾಯ್. ಮತ್ತೆ ಬಂದ್ಯಾ ನೀನು? ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಮೊದಲಿನಿಂದ ಹೊರಡು. ಮೇಡಮ್, ನಾನು ಹೋಗೋದಿಕ್ ಬಂದಿಲ್ಲ, ಇಲ್ಲೇ ಇರೋದಿಕ್ ಬಂದಿರೋದು. ನೋಡಿ, ಸಮೇತ ಬಂದ್ಬಿಟ್ಟಿದ್ದೀನಿ. ಇನ್ಮೇಲೆ ನಾನು ಇಲ್ಲೇ ಈ ಮನೇಲೆ ಟೆಂಟು. ಏನ್ ಹೇಳ್ತಿದ್ಯಾ ನೀನು? ನೀನ್ ಯಾಕೆ ಇಲ್ಲಿರ್ತೀಯ? ಸಾಧ್ಯನೇ ಇಲ್ಲ. ಇನ್ನೊಂದು ಕ್ಷಣನೂ ನೀನ್ ನನ್ನ ಮನೇಲಿ ಇರಬಾರ್ದು. ಹೊರಡು. ಹೋಗು ಅನ್ನೋ ಮಾತು ಕೇಳಿ ಕೇಳಿ ಬೋರ್ ಆಗೋಗಿದೆ ಮೇಡಮ್. ಬೇರೆ ಏನಾದರೂ ಸ್ಪೆಷಲ್ ಆಗಿದ್ರೆ ಹೇಳಿ, ಕೇಳೋಣ. ಮತ್ತೆ ತಿಂಡಿ ಆಯ್ತಾ? ಆಗಿಲ್ಲ ಅಂದ್ರೆ ಹೇಳಿ, ನಾನೇ ಮಾಡ್ಕೊಡ್ಲಾ? ತ್ರಿಶೂಲ್, ನಿಂದು ಯಾಕೋ ಅತಿ ಆಯ್ತು. ನಾನು ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು? ಇರು, ಈಗಲೇ ತ್ರಿವಿಕ್ರಮ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಿದ್ದೆ. ತ್ರಿಶೂಲ್ ನನಗೆ ಕಾಟ ಕೊಡ್ತಾ ಇದ್ದಾನೆ, ನಮ್ಮ ಮನೇಲೇ ಇರ್ತಾನಂತೆ, ಲಗೇಜ್ ಬ್ಯಾಗ್ ಕೂಡ ತಂದಿದ್ದಾನೆ ಅಂತ ಎಲ್ಲ ಹೇಳ್ತೀನಿ. ಅದಂಗಾಗುತ್ತೆ ಮೇಡಮ್. ನಾನೇನು ಅಂತ ನಿಮ್ಗೆ ಗೊತ್ತಿಲ್ವಾ? ಯಜಮಾನ್ರು ಹೇಳಿದ ಕೆಲಸನ ಮಾಡದೆ ಬಿಡೋ ಮಗನೇ ಅಲ್ಲ.
ಅಂಥದ್ರಲ್ಲಿ ಅವರು ಇಲ್ಲಿರು ನಿಮ್ಮನ್ನ ಸೆಕ್ಯೂರಿಟಿ ಥರ ನೋಡ್ಕೊ ಅಂತ ಹೇಳಿದ್ದಾರೆ. ಇದನ್ನ ಬಿಟ್ಬಿಡ್ತೀನಾ? ನೋ ವೇ, ಚಾನ್ಸೇ ಇಲ್ಲ, ನಾನು ಹೋಗೋದಿಲ್ಲ. ಪ್ಲೀಸ್ ಹೋಗು. ಯಾಕೆ ಮೇಡಮ್ ಹಿಂಗಾಡ್ತೀರಾ? ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡು, ನೀನ್ ಇಲ್ಲಿರೋದಕ್ಕೆ ತ್ರಿವಿಕ್ರಮ್ ಅವ್ರ ಡ್ಯಾಡ್ ಪರ್ಮಿಷನ್ ಕೊಟ್ಟಿರ್ಬೋದು, ಆದ್ರೆ ಇದು ನನ್ನ ಮನೆ, ನನ್ನ ಪರ್ಮಿಷನ್ ಬೇಕು. ನೀನ್ ಇಲ್ಲಿರೋದು ನನಗಿಷ್ಟ ಇಲ್ಲ. ಮೊದಲು ಆಚೆ ಹೋಗು. ಮೇಡಮ್, ಈಗೇ ನೀನು ಆಚೆ ಹೋಗ್ತೀಯ ಅಥವಾ ನಾನೇ ತಳ್ಬೇಕಾ? ಮೇಡಮ್, ಇದು ಅನ್ಯಾಯ ಮೇಡಮ್. ನ್ಯಾಯನೋ ಅನ್ಯಾಯನೋ ಅದನ್ನ ಹೊರಗಡೆ ನಿಂತ್ಕೊಂಡು ಡಿಸೈಡ್ ಮಾಡು. ಬಾಗಿಲು ತೆಗಿರಿ ಮೇಡಮ್. ಮೇಡಮ್, ಅಟ್ಲೀಸ್ಟ್ ಮಾತಾಡಿ. ನೀವು ಈ ಥರ ಮಾತಾಡದೆ ಸೈಲೆಂಟ್ ಆಗಿದ್ರೆ ನನಗೆ ಭಯ ಆಗತ್ತೆ. ಹಲೋ ಹಲೋ. ಓಹೋ, ಮಾತಾಡೋದಿಲ್ವಾ? ನಿಮ್ಮನ್ನು ಹೇಗೆ ಮಾತಾಡಿಸ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸೂರ್ಯ ಮುಳುಗಿ ಚಂದ್ರ ಬಂದಾಯ್ತು, ನೀನು ಬಾಗಿಲು ತೆಗೆದ್ ಯಾವಾಗ ಯಾವಾಗ? ಊರಿಗೂರೇ ಮನೆ ಸೇರ್ಕೊಂಡಾಯ್ತು, ನೀನು ಬಾಗಿಲು ತೆಗೆದ್ ಯಾವಾಗ ಯಾವಾಗ ಯಾವಾಗ? ಓಹೋ, ಇಷ್ಟೊಂದು ದಿಮಾಕ ನಿಮ್ಗೆ.